ಹೊನಗುಂಟ ಬಳಿ ಭೀಮಾ ಕಾಗಿಣಾ ನದಿಗಳು ಅಬ್ಬರವನ್ನ ಮುಂದುವರಿಸಿದೆ. ಎರಡು ನದಿಗಳ ಪ್ರವಾಹ ರೌದ್ರಾವತಾರಕ್ಕೆ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಗ್ರಾಮದಲ್ಲಿ ಕಣ್ಣು ಹಾಯಿಸಿದ ಕಡೆಯೆಲ್ಲ ಬರೀ ಕಾಣ್ತಾ ಇರೋದು ಜಲವೋ ಜಲ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆಗಳು ಮಳೆಗೆ ನಾಶ ಆಗ್ಬಿಟ್ಟಿದೆ. ಮಳೆಗೆ ಬೆಳೆ ನಾಶ ಒಂದು ಕಡೆ ಆದರೆ ಪ್ರವಾಹಕ್ಕೆ ಹೊನಗುಂಟ ಗ್ರಾಮದ ಸಂಪರ್ಕವೇ ಕಡಿತವಾಗಿದೆ. ಇದರಿಂದ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿ ಜಿಲ್ಲೆಯ ಶಹಬಾದ್ ತಾಲೂಕಿನ ಹೊನಗುಂಟ ಗ್ರಾಮ ಇದು. ಅಲ್ಲಿನ ಪರಿಸ್ಥಿತಿ ಎರಡು ನದಿಗಳ ಪ್ರವಾಹ ರೌದ್ರಾವತಾರಕ್ಕೆ ತಿರುಗಿದೆ. ಗ್ರಾಮಸ್ಥರು ಓಡಾಡೋಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಗ್ರಾಮದ ಸಂಪರ್ಕವೇ ಈಗ ಕಡಿತವಾಗಿದೆ. ಕಲಬುರಗಿ ಜಿಲ್ಲೆಯ ಶಹಬಾದ್ ತಾಲೂಕಿನ ಹೊನಗುಂಟ ಗ್ರಾಮ ಇದು. ಶಹಬಾದ್ ತಾಲೂಕಿನಲ್ಲಿ ಇರೋ ಅಂಥ ಗ್ರಾಮ ಇದು. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿದೆ ಅಂತ. ಪ್ರವಾಹ ಸೃಷ್ಟಿಯಾಗಿರೋದು ಒಂದು ಕಡೆ ಭೀಮಾ ನದಿ, ಮತ್ತೊಂದು ಕಡೆ ಕಾಗಿಣಾ ನದಿ. ಎರಡು ನದಿಗಳ ಅಬ್ಬರಕ್ಕೆ ಇಡೀ ಗ್ರಾಮವೇ ಜಲಾವೃತಗೊಂಡಿದೆ. ಸಂಪರ್ಕ ಕಡಿತಗೊಂಡಿದೆ. 80% ಮನೆಗಳಿಗೆ ನೀರು ನುಗ್ಗಿದೆ. ಜನ ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಮನೆಯ ಚಾವಣಿ ಮೇಲೆ ಹತ್ತಿದ್ದಾರೆ. ನೋಡ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಇವ್ರನ್ನ ರಕ್ಷಿಸುವಂಥ ಕಾರ್ಯ ಕೂಡ ಈಗ ಭರದಿಂದ ಸಾಗಿದೆ. ಜಿಲ್ಲಾಡಳಿತ, ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಆಹಾರ ಪದಾರ್ಥವನ್ನು ಕೂಡ ಅವ್ರಿಗೆ ನೀಡಿದ್ದಾರೆ. ಇನ್ನು ಈ ಪ್ರವಾಹ ಪೀಡಿತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಬಜರಂಗಿ ಪ್ರತ್ಯಕ್ಷ ರಿಪೋರ್ಟ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ರೌದ್ರಾವತಾರ ತಾಳಿದೆ. ಭೀಮಾ ನದಿಯಲ್ಲಿ ಪ್ರವಾಹ ಉಕ್ಕಿ ಹರಿತಾ ಇದೆ. ಒಂದು ರೀತಿಯಿಂದ ಭೀಮಾ ನದಿಯಲ್ಲಿ ಜಲ ಪ್ರಳಯ ಸೃಷ್ಟಿ ಮಾಡಿದೆ. ಯಾಕಂದ್ರೆ ನದಿ ತೀರದಲ್ಲಿರ್ತಕ್ಕಂಥ ಬಹುತೇಕ ಹಳ್ಳಿಗಳನ್ನ ಭೀಮಾ ನದಿ ಒಕ್ಕರ್ಸ್ಕೊಂಡಿರುವಂತದ್ದು. ಭೀಮಾ ನದಿ ಹರಿಯುವಂತ ಅಕ್ಕಪಕ್ಕದಲ್ಲಿ ಬರೋಬ್ಬರಿ 2-3 ಕಿಲೋಮೀಟರ್ ವರೆಗೂ ಕೂಡ ನೀರು ಚಾಚಿಕೊಂಡಿದೆ. ಅದರಲ್ಲೂ ಕೂಡ ನಾನಿರುವಂತದ್ದು ಈಗ ಕಲಬುರಗಿ ಜಿಲ್ಲೆಯ ಶಹಬಾದ್ ತಾಲೂಕಿನ ಹೊನಗುಂಟಿ ಗ್ರಾಮದಲ್ಲಿ. ಹೊನಗುಂಟಿ ಗ್ರಾಮದ ಚಿತ್ರಣ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ, ಆತಂಕ ಆಗುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನೀರಿಲ್ಲಿದೆ. ಇತಿಹಾಸದಲ್ಲಿ ಇಷ್ಟು ಪ್ರಮಾಣದ ನೀರು ನೋಡಿಲ್ಲ ಅನ್ನುವಂತ ಮಾತಿಲಿರ್ತಕ್ಕಂಥ ಜನರು ಹೇಳ್ತಾ ಇದ್ದಾರೆ. ನಾನಿರುವಂತದ್ದು ಹೊನಗುಂಟಿ ಪ್ರೌಢಶಾಲೆಯ ಮುಂಭಾಗದಲ್ಲಿ ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಬೋರ್ಡ್ ಇದೆ. ನಾನು ಕೂಡ ನೆಲಮಟ್ಟದಿಂದ ಮೇಲ್ಭಾಗದಲ್ಲಿ ಒಂದು ಕಾಂಪೌಂಡ್ ಮೇಲೆ ನಿಂತು ತೋರಿಸ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ನನಗೆ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬೋಟ್ ಮುಖಾಂತರ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಪ್ರೌಢಶಾಲೆ ಇದೆ. ಪ್ರೌಢಶಾಲೆ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ಹೀಗಾಗಿ ಒಂದ್ ಕಡೆ ಈ ಒಂದು ಜಲಾವೃತ ಆಗಿದೆ, ಮತ್ತೊಂದು ಕಡೆಗೆ ಪಕ್ಕದಲ್ಲಿ ಇರತಕ್ಕಂಥ ಏನು ಕಟ್ಟಡಗಳು ಕಾಣಿಸ್ತಾ ಇದೆ ಹೊನಗುಂಟಿ ಗ್ರಾಮ. ಹೊನಗುಂಟಿ ಗ್ರಾಮ ಏನಿದೆ ಇದು ಒಂದ್ ಕಡೆಗೆ ಕಾಗಿಣಾ ನದಿ ಮತ್ತೆ ಭೀಮಾ ನದಿ ಎರಡು ಸಂಗಮ ಆಗುವಂತಹ ಸ್ಥಳ. ಇಲ್ಲಿ ಒಂದ್ ಕಡೆಗೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಬರೋಬ್ಬರಿ 3,50,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಭೀಮಾ ನದಿಯಲ್ಲಿ ರಭಸವಾಗಿ ಹರಿತಾ ಇದ್ರೆ, ಮತ್ತೊಂದು ಕಡೆಗೆ ಕಾಗಿಣಾ ನದಿಯಿಂದ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಎರಡು ಸಂಗಮ ಆಗುವಂತ, ಎರಡು ಸೇರುವಂತ ಹೊನಗುಂಟಿ ಗ್ರಾಮದ ಬಳಿ ಏನು ಸ್ಥಳ ಇದೆ ಅಲ್ಲಿ ಒಂದ್ ರೀತಿಯಿಂದ ಜಲಸ್ಫೋಟವೇ ಆಗಿದೆ. ಯಾಕಂದ್ರೆ ಒಂದ್ ಕಡೆಗೆ ಭೀಮಾ ನದಿ ಉಕ್ಕಿ ರಭಸವಾಗಿ ಹರಿತಾ ಇದೆ, ಮತ್ತೊಂದ್ ಕಡೆ ಕಾಗಿಣಾ ನದಿ ಏನು ಸೇರ್ತಾ ಇದೆ, ಅಲ್ಲಿ ಜಲಸ್ಫೋಟ ಆಗಿರೋದ್ರಿಂದಾಗಿ ಇಡೀ ಹೊನಗುಂಟಿ ಗ್ರಾಮ ಏನಿದೆ ಕಂಪ್ಲೀಟ್ ಆಗಿ ಹೊನಗುಂಟಿ ಗ್ರಾಮವನ್ನ ಈ ಒಂದು ಭೀಮಾ ಮತ್ತೆ ಕಾಗಿಣಾ ಜಲಾಸುರ ಸುತ್ತುವರೆದಿರುವಂತದ್ದು. ಹೀಗಾಗಿ ಸಂಪೂರ್ಣವಾಗಿ ನಡುಗಡ್ಡೆ ಆಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಈ ಒಂದು ಗ್ರಾಮಕ್ಕೆ ಹೋಗೋದಕ್ಕೆ 1 ಕಿಲೋಮೀಟರ್ ದೂರದವರೆಗೂ ಕೂಡ ನೀರು ಆವರಿಸಿಕೊಂಡಿದೆ. ಮತ್ತೊಂದು ಭಾಗದಲ್ಲಿ ನಿಮಗೆ ಆ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ ಯಾವ ರೀತಿ ಭೀಮಾ ನದಿ ಮತ್ತೆ ಕಾಗಿಣಾ ನದಿಯ ಸಂಗಮದ ನೀರು ಚಾಚಿಕೊಂಡಿದೆ ಅನ್ನುವಂತ ಚಿತ್ರಣ ನಿಮಗೆ ತೋರಿಸ್ತಾ ಹೋಗಿ. ಕಂಪ್ಲೀಟ್ ಆಗಿ ಕಣ್ಣು ಹಾಯಿಸಿದ ಉದ್ದಕ್ಕೂ ಕೂಡ ಜಲವೇ ಜಲ ಕಾಣಿಸ್ತಾ ಇದೆ, ನೀರೇ ನೀರು ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ನೀರೇ ನೀರು. ಈ ಒಂದು ನೀರು ನೋಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಹೊನಗುಂಟಿ ಗ್ರಾಮದ ಜನರು ನಿಜಕ್ಕೂ ಆಶ್ಚರ್ಯ ಮತ್ತೆ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಇತಿಹಾಸದಲ್ಲಿ ಈ ಪ್ರಮಾಣದ ನೀರನ್ನು ನಾವು ಯಾರೂ ನೋಡಿಲ್ಲ. ಇಷ್ಟು ಪ್ರಮಾಣದ ನೀರು ಯಾವತ್ತೂ ಕೂಡ ಬಂದಿಲ್ಲ. ಈ ಮಟ್ಟದ ಜಲಕಂಟಕ ನಮಗೆ ಉಂಟಾಗಿರಲಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಬಹುತೇಕ ಸಾವಿರಾರು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರೈತರ ಬೆಳೆಗಳ ಸರ್ವನಾಶ ಆಗಿ ಹೋಗಿದೆ. ಕಳೆದ 2 ದಿನಗಳಿಂದ ಈ ಹೊನಗುಂಟಿ ಗ್ರಾಮ ಸಂಪೂರ್ಣವಾಗಿ ಏನು ಮುಳುಗಡೆ ಅಂದ್ರೆ ಸಂಪೂರ್ಣವಾಗಿ ನೀರು ಸುತ್ತುವರೆದಿರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ ಸುಮಾರು 200ಕ್ಕೂ ಅಧಿಕ ಮನೆಗಳಿಗೆ ನೀರು ಆವರಿಸಿಕೊಂಡಿದೆ. ಈಗ ನಿಮ್ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತಹ ರಕ್ಷಣಾ ಸಿಬ್ಬಂದಿಗಳು, ತಹಶೀಲ್ದಾರ್ ಆಗಿರ್ಬೋದು, ಮತ್ತೆ ಅಧಿಕಾರಿಗಳು, SDRF, NDRF ಸಿಬ್ಬಂದಿಗಳು ಎಲ್ಲರೂ ಕೂಡ ರಕ್ಷಣೆ ಅಲ್ಲಿರ್ತಕ್ಕಂಥ
ಇಲ್ಲಿರ್ತಕ್ಕಂಥ ಜನರನ್ನು ರಕ್ಷಣೆ ಮಾಡಿಕೊಂಡು ಬೋಟ್ ಮುಖಾಂತರವಾಗಿ ಕರೆದುಕೊಂಡು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಅವರೆಲ್ಲ ನೆರೆ ಸಂತ್ರಸ್ತು ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಯಾರಿಗೂ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗದೆ ಇರೋ ಕಾರಣಕ್ಕಾಗಿ ಈ ಒಂದು ಕಾಳಜಿ ಕೇಂದ್ರಗಳನ್ನು ಅಂದ್ರೆ ಈ ಒಂದು ಹೊನಗುಂಟಿ ಗ್ರಾಮದಲ್ಲಿ 3 ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಕಾಳಜಿ ಕೇಂದ್ರ ರಕ್ಷಣಾ ಸಿಬ್ಬಂದಿ ಅವರು ಇಲ್ಲಿಂದ 1 ಕಿಲೋಮೀಟರ್ ಗ್ರಾಮದಿಂದ 1 ಕಿಲೋಮೀಟರ್ ನೀರು ಇಲ್ಲಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮತ್ತೆ ಕಾಳಜಿ ಕೇಂದ್ರದಲ್ಲಿ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಹೊನಗುಂಟಿ ಗ್ರಾಮಕ್ಕೆ ಜನರು ಸಂಪರ್ಕ ಕಡಿತ ಆಗಿರೋದ್ರಿಂದ ಈ ಒಂದು ರೀತಿಯಿಂದ ಹೊರ ಜಗತ್ತಿನಿಂದ ಈ ಒಂದು ಹೊನಗುಂಟಿ ಗ್ರಾಮಸ್ಥರು ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಪ್ರತಿ ಕ್ಷಣವೂ ಕೂಡ ಆತಂಕ ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಹಂತ ಹಂತವಾಗಿ ನೀರಿನ ಪ್ರಮಾಣ ಏನು ಹೆಚ್ಚಳ ಆಗ್ತಾ ಇದೆ. ಕ್ರಮೇಣವಾಗಿ ಹೊನಗುಂಟಿ ಗ್ರಾಮಕ್ಕೆ ನೀರು ಏರ್ತಾನೆ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಜನರು ಕೂಡ ಹಂತ ಹಂತವಾಗಿ ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಮೇಲ್ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಕೆಲವರನ್ನು ಕೂಡ ಈ ಒಂದು ರಕ್ಷಣಾ ಸಿಬ್ಬಂದಿಯವರು ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಒಂದು ಜಲಪ್ರಯಾಣ ಜಲ ಸ್ಫೋಟದ ಚಿತ್ರ ನೋಡಿದ್ರೆ ನಿಜಕ್ಕೂ ಎಂತವರಿಗೂ ಕೂಡ ಭಯ ಆಗುತ್ತೆ. ಒಂದ್ ಕಡೆಗೆ ಹೊನಗುಂಟಿ ಗ್ರಾಮ ಆದ್ರೆ ಮತ್ತೊಂದು ಕಡೆಗೆ ಈ ಒಂದು ವಾಡಿ ಬಳಿ ಇರತಕ್ಕಂಥ ಕಡಬೂರು ಗ್ರಾಮದಲ್ಲೂ ಕೂಡ ಸೇಮ್ ಇದೇ ರೀತಿಯ ಚಿತ್ರಣ ಇದೆ. ಅಲ್ಲೂ ಕೂಡ ಇಡೀ ಗ್ರಾಮದಲ್ಲಿ ಬರೋಬ್ಬರಿ ಸುಮಾರು 40 ಅಡಿಯಷ್ಟು ನೀರಿದೆ. ಈ ಒಂದು ರಕ್ಷಣಾ ಸಿಬ್ಬಂದಿಯವರು ಹೋಗಬೇಕು ಅಂದ್ರೂ ಕೂಡ ಗ್ರಾಮದಲ್ಲಿ 40 ಅಡಿ ಎತ್ತರದಲ್ಲಿ ಅಂದ್ರೆ ಅಷ್ಟು ಹೈಟ್ ನ ನೀರಿನಲ್ಲಿ ಬೋಟ್ ಮುಖಾಂತರ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಜಲಪ್ರಯಾಣ ಆಗಿ ಜನ ತತ್ತರಿಸಿ ಹೋಗಿದ್ದಾರೆ. ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ತಮ್ಮ ಬದುಕನ್ನು ಹರಿದು ಹೋಗಿದೆ ಅಂತ ಕಣ್ಣೀರು ಹಾಕುವಂತ ಕೆಲಸ ನೆರೆ ಸಂತ್ರಸ್ತು ಒಂದ್ ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ರಕ್ಷಣಾ ಸಿಬ್ಬಂದಿಗಳು ಕೂಡ ತಮ್ಮ ಜೀವದ ಹಂಗನ್ನ ತೊರೆದು ಜನರನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಭೀಮಾ ಮತ್ತೆ ಕಾಗಿಣಾ ನದಿಯ ಎರಡು ಒಂದು ಏನು ಪ್ರವಾಹದ ಅಬ್ಬರಕ್ಕೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ಅದರಲ್ಲೂ ಕೂಡ ನದಿ ಪಾತ್ರದ 100 ಹಳ್ಳಿಗಳು ನೀರಿನಿಂದ ಜಲಾವೃತ ಆಗಿರೋದ್ರಿಂದಾಗಿ ಪ್ರತಿ ಕ್ಷಣವೂ ಕೂಡ ಜನರು ಜೀವದ ಭಯದಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಪ್ರವಾಹ ಕಡಿಮೆ ಆಗಲಿ, ನಾವು ಬದುಕುಳಿಲಿ ಅನ್ನುವಂತ ಒಂದು ಪ್ರೇಯರ್ ದೇವರಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಸಂತ್ರಸ್ತರು ಮಾಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಭೀಮಾ ಮತ್ತೆ ಕಾಗಿಣಾ ನದಿಯ ಜಲಸ್ಫೋಟದಿಂದಾಗಿ ಕಲಬುರಗಿ ಜಿಲ್ಲೆಯ ನದಿ ಪಾತ್ರದ ಜನರು ಅಕ್ಷರಶಃ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಾಲ ಕಳೀತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.